ದರ್ಶನ್ ಮತ್ತು ಗ್ಯಾಂಗ್ನಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗ ದರ್ಶನ್ ಪರ ವಕೀಲ ಸುನೀಲ್ ಕುಮಾರ್ ಈ ಕೇಸ್ನಿಂದ ಹಿಂದೆ ಸರಿದಿದ್ದಾರೆ. ಈ ಪ್ರಕರಣದಿಂದ ನಿವೃತ್ತಿ ಹೊಂದುತ್ತಾ ಇರೋದಾಗಿ ಸೆಷನ್ಸ್ ಕೋರ್ಟ್ಗೆ ಮೆಮೊ ಸಲ್ಲಿಸಿದ್ದಾರೆ. ಕೇಸ್ನಿಂದ ಹಿಂದೆ ಸರಿಯೋ ಬಗ್ಗೆ ವಕೀಲ ಸುನೀಲ್ ಕುಮಾರ್ ಹೈಕೋರ್ಟ್ನ ಮುಂದೆ ಹೇಳಿದ್ರು. ಟ್ರಯಲ್ನಿಂದ ಹಿಂದೆ ಸರಿಯೋದಾಗಿ ಮೆಮೊವನ್ನ ಸಲ್ಲಿಸಿದ್ದಾರೆ. ಸುನೀಲ್ ಕುಮಾರ್ ಪರ ಕಿರಿಯ ವಕೀಲರಿಂದ ಕೋರ್ಟ್ಗೆ ಮೆಮೊ ಸಲ್ಲಿಕೆಯಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಸೇರಿದ ಹಾಗೆ ಹಲವರ ಪರ ವಾದವನ್ನ ಮಾಡ್ತಾ ಇದ್ರು ವಕೀಲ ಸುನೀಲ್ ಕುಮಾರ್. ಈಗ ಈ ಕೇಸ್ನಿಂದ ಹಿಂದೆ ಸರಿದಿದ್ದಾರೆ. ಆರೋಪಿ ದರ್ಶನ್, ಲಕ್ಷ್ಮಣ್, ನಾಗರಾಜ್ ಪರ ವಕೀಲರಾಗಿದ್ರು ಸುನೀಲ್ ಕುಮಾರ್. ವಕೀಲರ ನಿವೃತ್ತಿಯ ಬಗ್ಗೆ ವಿಚಾರಣೆಯ ಸಂದರ್ಭದಲ್ಲಿ ಕೋರ್ಟ್ ಆರೋಪಿಗಳಿಗೆ ವಿಷಯವನ್ನ ತಿಳಿಸಿದೆ. ಆಗ ಕುಟುಂಬಸ್ಥರ ಜೊತೆ ಚರ್ಚೆ ಮಾಡಿ ಹೇಳ್ತೀನಿ ಅಂತ ಆರೋಪಿ ದರ್ಶನ್ ಕೋರ್ಟ್ಗೆ ಹೇಳಿದ್ದಾರೆ. ದರ್ಶನ್ ಪರವಾಗಿ ಹಿರಿಯ ವಕೀಲ ಹಶ್ಮತ್ ಪಾಷಾ ವಕಾಲತ್ ಹಾಕಿದ್ದಾರೆ. ಹಶ್ಮತ್ ಪಾಷಾ ನಿಮ್ಮ ಪರ ವಾದಿಸ್ತಾರೆ ಅಂತ ದರ್ಶನ್ಗೆ ಕೋರ್ಟ್ ಈ ಸಂದರ್ಭದಲ್ಲಿ ತಿಳಿಸಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳು ಕೋರ್ಟ್ಗೆ ಹಾಜರಾಗಿದ್ರು. ಆ ಸಂದರ್ಭದಲ್ಲಿ ಕೋರ್ಟ್ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳಿಗೆ ಸುನೀಲ್ ಕುಮಾರ್ ಅವರ ಕೋರ್ಟ್ಗೆ ಸಲ್ಲಿಕೆಯಾದಂತಹ ಮೆಮೊ ಬಗ್ಗೆ ತಿಳಿಸಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಬೆಂಗಳೂರು ಹೆಡ್ ಇದೀಗ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಗಮನಿಸ್ತಾ ಇದ್ದೀವಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗ ದರ್ಶನ್ ಸೇರಿದ ಹಾಗೆ ಕೆಲವರ ಪರ ಸುನೀಲ್ ಕುಮಾರ್ ಅವರು ವಾದವನ್ನ ಮಾಡ್ತಾ ಇದ್ರು. ಈಗ ಹಿಂದೆ ಸರಿದಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಏನು? ವೀಣಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A2 ಆರೋಪಿಯಾಗಿರುವಂತಹ ದರ್ಶನ್ ಪರವಾಗಿ ಈ ಒಂದು ಕೇಸು ದಾಖಲಾದ ಆರಂಭದ ದಿನದಿಂದನೂ ಕೂಡ ಸುನೀಲ್ ಕುಮಾರ್ ಅವರು ಅವರ ಪರ ಕೋರ್ಟ್ಗಳಲ್ಲಿ ವಕಾಲತ್ತನ್ನ ವಹಿಸಿ ಅಂದ್ರೆ ವಾದವನ್ನ ಮಾಡ್ತಾ ಇದ್ರು. ಮತ್ತೆ ಈ ಹಿಂದೆ ಹೈಕೋರ್ಟ್ ನಲ್ಲಿ ಜಾಮೀನು ಸಿಕ್ಕಂತ ಸಂದರ್ಭದಲ್ಲಿ ಕೂಡ ದರ್ಶನ್ ಪರವಾಗಿ ಇದೇ ಸುನೀಲ್ ಕುಮಾರ್ ವಾದವನ್ನ ಮಂಡಿಸಿದ್ರು. ಮತ್ತೆ ಸುಪ್ರೀಂ ಕೋರ್ಟ್ಗೆ ಬೇಲ್ ಕ್ಯಾನ್ಸಲೇಷನ್ಗೆ ಹೋದಂತ ಸಂದರ್ಭದಲ್ಲಿ ಕೂಡ ಇದೇ ಸುನೀಲ್ ಕುಮಾರ್ ಅವರ ತಂಡ ವಾದವನ್ನ ಮಂಡಿಸಿತ್ತು. ಅದಾದ ನಂತರ ಟ್ರಯಲ್ ಶುರುವಾಗುತ್ತೆ. ಟ್ರಯಲ್ ಇಲ್ಲಿಯವರೆಗೆ ನಡೆದಂತ ಟ್ರಯಲ್ ನಲ್ಲಿ ಕೂಡ ದರ್ಶನ್ ಅಷ್ಟೇ ಅಲ್ಲ, ಮತ್ತೆ ಈ ಅಕ್ಯೂಸ್ ನಂಬರ್ 11 and 12 ನಾಗರಾಜ್ ಮತ್ತು ಲಕ್ಷ್ಮಣ್ ಇದ್ದಾರೆ. ಅವರು ಮೂವರ ಪರವಾಗಿ ಕೂಡ ಇದೇ ಸುನೀಲ್ ಕುಮಾರ್ ಅವರ ಪರವಾಗಿ ಕಾನೂನು ಹೋರಾಟವನ್ನ ಅಥವಾ ಕಾನೂನಾತ್ಮಕವಾಗಿ ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಕಳೆದ ವಾರವಷ್ಟೇ ಹೈಕೋರ್ಟ್ ನಲ್ಲಿ ಈ ಒಂದು ಕೇಸ್ ಸಂಬಂಧಪಟ್ಟಂತೆ ಒಂದು ಅರ್ಜಿ ವಿಚಾರಣೆ ಬಂದ ಸಂದರ್ಭದಲ್ಲಿ ಸುನೀಲ್ ಕುಮಾರ್ ನಾನು ಈ ಕೇಸ್ನಿಂದ ಹಿಂದೆ ಸರಿಬೇಕು ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ದೀನಿ ಅನ್ನುವಂತ ಮಾತುಗಳನ್ನು ಕೂಡ ಆಡಿದ್ರು. ಅದಾದ ನಂತರ ಇವತ್ತು ಅಧಿಕೃತವಾಗಿ ವಕೀಲ ಸುನೀಲ್ ಕುಮಾರ್ ತನ್ನ ಜೂನಿಯರ್ ಅಡ್ವೊಕೇಟ್ ಮೂಲಕ ಒಂದು ಮೆಮೊ ಸಲ್ಲಿಸುವ ಮೂಲಕ ಈ ಪ್ರಕರಣದಿಂದ ಹಿಂದೆ ಸರಿತಾ ಇದ್ದೀನಿ ಅನ್ನುವಂಥದ್ದನ್ನ ಹೇಳ್ತಾರೆ. ಮತ್ತೆ ಇದೇ ವಿಚಾರವನ್ನ ಕೋರ್ಟ್ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ದಂತ ದರ್ಶನ್ ಮತ್ತೆ ಎಲ್ಲ ಆರೋಪಿಗಳು ಏನಿದ್ದಾರೆ ಅವರಿಗೆ A2 ದರ್ಶನ್ ಮತ್ತೆ ಲಕ್ಷ್ಮಣ್ ನಾಗರಾಜ್ ಪರವಾಗಿದ್ದಂತ ವಕೀಲರು ಪ್ರಕರಣದಿಂದ ರಿಟೈರ್ಮೆಂಟ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂತ ಮಾಹಿತಿಯನ್ನ ಅವರಿಗೆ ತಿಳಿಸಿದ ಸಂದರ್ಭದಲ್ಲಿ ಅವರು ನಾವು ಈ ಸಂಬಂಧಪಟ್ಟಂತೆ ಕುಟುಂಬಸ್ಥರ ಜೊತೆ ಮಾತನಾಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ರು. ಅದಾದ ತಕ್ಷಣ ಮತ್ತೆ ಹಶ್ಮತ್ ಪಾಷಾ ಅನ್ನುವಂತ ಹಿರಿಯ ವಕೀಲರು ದರ್ಶನ್ ಪರವಾಗಿ ವಕಾಲತ್ತನ್ನ ಸಲ್ಲಿಕೆಯನ್ನ ಮಾಡ್ತಾ ಇದೀವಿ ಅನ್ನೋದನ್ನ ಹೇಳ್ತಾರೆ. ಅದು ಮುಂದುವರಿತದೆ ಅಂದ್ರೆ ದರ್ಶನ್ ಪರವಾಗಿ ಹಶ್ಮತ್ ಪಾಷಾ ಮುಂದುವರಿತಾರೆ. ಇಲ್ಲಿ ಪ್ರಮುಖವಾದ ಪ್ರಶ್ನೆ, ಕಳೆದ 2 ವರ್ಷಗಳಿಂದ ದರ್ಶನ್ ಪರವಾಗಿ ಕಾನೂನಾತ್ಮಕವಾಗಿ ಕೋರ್ಟ್ ನಲ್ಲಿ ಅವ್ರನ್ನ ಡಿಫೆಂಡ್ ಮಾಡ್ಕೊಂಡ್ರೆ ಸುನೀಲ್ ಕುಮಾರ್ ಯಾಕೆ ಹಿಂದೆ ಸರಿತಾರೆ ಅನ್ನುವಂತ ಪ್ರಮುಖ ಪ್ರಶ್ನೆ ಇರುವಂತದ್ದು. ಇಲ್ಲಿ ನಮಗೆ ಸಿಕ್ಕಂತ ಮಾಹಿತಿ ಪ್ರಕಾರ ದರ್ಶನ್ ಕುಟುಂಬಸ್ಥರಿಂದ ದರ್ಶನ್ನಿಂದ ಸರಿಯಾದಂತ ಸಹಕಾರ ಸಿಕ್ಕಿಲ್ಲ. ಯಾಕಂದ್ರೆ ಅವರ ಪರವಾಗಿ ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡಬೇಕು ಅಂದ್ರೆ ಅವರು ಒಂದಷ್ಟು ಮಾಹಿತಿಗಳನ್ನ ಕೊಡ್ಬೇಕಾಗತ್ತೆ, ಅವರು ಸಹಕರಿಸಬೇಕಾಗತ್ತೆ. ಜೊತೆಗೆ ಒಂದಷ್ಟು ಫೀ ಕೂಡ ಸರಿಯಾಗಿ ಕೊಟ್ಟಿಲ್ಲ ಅನ್ನುವಂಥದ್ದು ಕೂಡ ಒಂದಷ್ಟು ಮಾಹಿತಿಗಳಿರುವಂತದ್ದು. ಮತ್ತೆ ಸುಪ್ರೀಂ ಕೋರ್ಟ್ ಹೋಗುವಂತದ್ದಾಗ್ಲಿ ಮತ್ತೆ ಯಾವುದೇ ಕಾನೂನಿನ ಸಲಹೆಯನ್ನ ಅವರು ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ಕೂಡ ಇವರ ಅಭಿಪ್ರಾಯಕ್ಕೆ ಸರಿಯಾದಂತ ಒಂದು ಮನ್ನಣೆಯನ್ನ ನೀಡಿಲ್ಲ. ಮತ್ತೆ ಬೇರೆ ವಕೀಲರ ಜೊತೆ ಚರ್ಚೆ ಮಾಡಿ ಅವರದೇ ಒಂದು ಅಭಿಪ್ರಾಯವನ್ನ ಹೇಳುವಂತದ್ದು. ಯಾಕೆಂದ್ರೆ ಯಾವುದೇ ಒಬ್ಬ ಕೇಸ್ನ ಒಬ್ಬ ವಕೀಲರು ನಡೆಸ್ತಾ ಇದಾರೆ ಅಂದ್ರೆ ಅವರ ಒಂದಷ್ಟು ಅಭಿಪ್ರಾಯ ಮತ್ತೆ ಅವ್ರ ಜೊತೆ ಒಂದು ಸರಿಯಾದಂತ ಒಂದು ಚರ್ಚೆ ನಡೀಬೇಕಾಗತ್ತೆ, ಅಲ್ಲಿ ನಿರ್ಧಾರಗಳು ಆಗ್ಬೇಕಾಗತ್ತೆ. ಆದ್ರೆ ತಮ್ಮ ಕೇಸ್ನ ವಕೀಲರ ಅಭಿಪ್ರಾಯಗಳಿಗೆ ಸರಿಯಾದಂತ ರೀತಿಯ ಒಂದು ಮನ್ನಣೆಯನ್ನ ನೀಡದೆ ಅವರಿಗೆ ಬೇಕಾದ ರೀತಿ ನಡ್ಕೊಂಡಿರುವಂತದ್ದು ಈ ವಕೀಲರಿಗೆ ಒಂದ್ ಕಡೆ ಬೇಸರ ಆಗಿದೆ ಅನ್ನುವಂತ ಮಾಹಿತಿಗಳಿರುವಂತದ್ದು. ಆ ಒಂದು ನೆಲೆಯಲ್ಲಿ ಅಧಿಕೃತವಾಗಿ ಈ ಕೇಸಿನ ಹಿಂದೆ ಬರ್ತಾ ಇದೆ ಅಂತೇಳಿ ಅಧ್ಯಯನ ಸಲ್ಲಿಸಿದರೆ ಇನ್ನು ಮುಂದೆ ಹಶ್ಮತ್ ಪಾಷಾ ಅವರು ಈ ಕೇಸ್ನ ಮುಂದುವರಿಸ್ತಾರೆ ದರ್ಶನ್ ಪರವಾಗಿ. ವೀಣಾ, ಥ್ಯಾಂಕ್ ಯು ರಮೇಶ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.